ಹೋಗ್ಬೇಕಂತ ಆಸೆ ಇತ್ತು, ಅದು ತುಂಬ ಲಾಂಗ್ ಇದೆ, ಅದಕ್ಕೆ ಹೋಗ್ಲಿಕ್ಕೆ ನನಗೆ ಅಂದ್ಕೊಂಡಿದ್ದೆ 740 ರೂಪಾಯಿ ಪೆಟ್ರೋಲ್. ತಳಿ ಬ್ರೋ ಬೇಗ, ಇಲ್ಲ ಎದ್ದು ಬರ್ತಾರೆ ಎಲ್ಲರೂ. ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಆದರೆ ಕೆಳಗಡೆಯಿಂದ ನೋಡೋಗ್ಲೇ ಬೇರೆ ಥರ ಕಾಣುತ್ತೆ, ಮೇಲೆ ಬಂದರೆ ಇನ್ನೊಂದು ಥರ ಕಾಣುತ್ತೆ. ನೋಡಿ ಸಂತು ರೈಡರ್ ಅಂತ ಇದೆ. ರೈಡರ್ ಬ್ರೋ ಹೇಗಿದೆ ಬ್ರೋ ಟೇಸ್ಟ್? ಎಷ್ಟು ರಶ್ ಇದೆ ಇಲ್ಲಿ, ಏನು ಶೈನಿಂಗ್ ಇದೆ ಅಲ್ಲ ಸೈಡಿಂದ. ಮತ್ತೊಂದು ಹೊಸ ವಿಡಿಯೋಗೆಲ್ಲರಿಗೂ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರಾದರೂ ಹೊಸ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆಯಿಂದ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆದರೂ ಕೂಡ ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ಸೂಪರ್ ಆಗಿರೋ ಪ್ಲೇಸಿಗೆ. ಹತ್ರ ಹೋಗಿ ಹೇಳ್ತೀನಿ, ಇಲ್ಲಿ ಹೇಳಿದರೆ ಮಜಾ ಬರಲ್ಲ, ಅಲ್ಲಿ ಹತ್ರ ಹೇಳ್ತೀನಿ ನಿಮ್ಗೆ ಎಲ್ಲಿ ಅಂತ. ಇದು ನನಗೆ ಮುಂಚೆಯಿಂದನೇ ಹೋಗ್ಬೇಕಂತ ಆಸೆ ಇತ್ತು, ಅದು ತುಂಬ ಲಾಂಗ್ ಇದೆ, ಅದಕ್ಕೆ ಹೋಗಲಿಕ್ಕೆ ನನಗೆ ಅಂದ್ಕೊಂಡಿದ್ದೆ. ಕಾಲ ಕೂಡ್ ಬರಲ್ಲ, ಇವತ್ತು ಕೂಡ್ ಬಂದಿದೆ ಹೋಗಲಿಕ್ಕೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಆಲ್ರೆಡಿ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ಅಲ್ಲಿ, ಯಾಕಂದರೆ ಆಲ್ರೆಡಿ 2 ಸಾರಿ ಕಾಲ್ ಮಾಡಿ ಬೈದ ಎಲ್ಲಿದೆ ಅಂತ. ಟೈಮ್ 5 ಗಂಟೆಗೆ ಇನ್ನೊಂದು 5 ನಿಮಿಷ ಕಡಿಮೆ ಇದೆ, ವಾಚ್ ಕೂಡ ಇಲ್ಲ, ಅದು ಕಟ್ಟಾಯಿತು, ಮನೆ ಲೇಟ್ ಬಂದೆ. ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ, ಫ್ರೆಂಡ್ ಎಲ್ಲಿ ಮೀಟ್ ಮಾಡ್ತೀನಿ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಟೈಮ್ ಎಷ್ಟಾಗಿದೆ ಅಂತ. ಮತ್ತು ಗಾಡೀಲಿ ಪೆಟ್ರೋಲ್ ಕೂಡ ಇಲ್ಲ, ಗಾಡಿಯಲ್ಲಿ ಪೆಟ್ರೋಲ್ ಕೂಡ ಫುಲ್ ಮಾಡಬೇಕೀಗ. ಫುಲ್ ಮಾಡಿ ಈಗ ಫ್ರೆಂಡ್ ಹತ್ರನೇ ಹೋಗ್ತೀನಿ ಸೀದಾ. ನಡೀರಿ ಪೆಟ್ರೋಲ್ ಫುಲ್ ಮಾಡ್ತೀನಿ ಈಗ ಫಸ್ಟ್ ಗಾಡಿದು. ಬನ್ನಿ ನೋಡಿ, ಗಾಡಿ ಇಲ್ಲಿದೆ. ಏನಿದು ಲೈಟಿಂಗ್ ಕೆಳಗಡೆ, ಸಾರಿ ನಾನು ಅಲ್ಲಿ ಹಾಕ್ಬೇಕಿತ್ತು, ಕಾಣ್ತಿತ್ತು, ಇಲ್ಲಿ ಹಾಕಿದ್ದೀನಿ, ಕಾಣ್ತಾನಿಲ್ಲ. ಗಾಡಿ ಫುಲ್ ಕ್ಲೀನ್ ಇದೆ ನೋಡಿ. ನಾನು ಹಿಂದೆ ಮೆಟ್ಕಾರ್ಡ್ ತೆಗೆದ್ಮೇಲೆ ಸೂಪರ್ ಆಗಿರೋ ಲುಕ್ ಅಂತ ಇದೆ. ತುಂಬ ಕೆಲಸ ಇದೆ ಗಾಡಿಯಲ್ಲಿ ಮಾಡಿಸ್ಲಿಕ್ಕೆ, ಇದು ಅದು ಅಂತ. ಅದನ್ನು ಬೇರೆನೇ ವೀಡಿಯೋ ಮಾಡೋಣ, ಈಗ ಟೈಮ್ ಕೂಡ ಇಲ್ಲ, ತುಂಬ ಲಾಂಗ್ ಹೋಗ್ಲಿಕ್ಕಿದೆ. ಫಸ್ಟ್ ಪೆಟ್ರೋಲ್ ಫುಲ್ ಮಾಡೋಣ. ಆಯ್ತಾ ಅಂತ ಫುಲ್ ಆಯ್ತು, ಸಾಕ? ಹಾಂ ಬರ್ತೀವಿ ನೋಡಿ, ಬರ್ತೀವಿ ಮಾಡಿ ಬರೀ ಸಾಕು. ಟ್ಯಾಂಕ್ ಫುಲ್ ಆಯಿತು, 740 ರೂಪಾಯಿ ಪೆಟ್ರೋಲ್. ನೋಡಿ ಬನ್ನಿ ಹಿಂದೆ ಬನ್ನಿ ಬರಲಿ, ಹಿಂದೆ ಗಾಡಿ ಇದೆ ಬ್ರೋ, ನಿಧಾನ ತಳಿ ಬ್ರೋ ಬೇಗ, ಇಲ್ಲ ಎದ್ದು ಬರ್ತಾರೆ ಎಲ್ಲರೂ. ಬಿಡಿ ಬ್ರೋ, ಬನ್ನಿ ಹೋಗೋಣ, ಎಲ್ಲ ಮುನ್ಕೊಂಡಿದ್ದಾರ. ಪೆಟ್ರೋಲ್ ಗಾಡಿ ಫುಲ್ ಆಯಿತು, ಮತ್ತು ಚೈನ್ ಲೂಪ್ ಕೂಡ ಇರಲಿಲ್ಲ, ಅದಕ್ಕೆ ಚರಣ್ ರೂಮಿಗೆ ಬಂದು ಚೈನ್ ಲೂಪ್ ಮಾಡಿದೆ. ಬನ್ನಿ ಬ್ರೋ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೂ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಶುಭೋದಯ. ಮತ್ತೆ ಬ್ರೋ ಲೇಟ್ ಆಯಿತು ಇವತ್ತು. ಟೈಮ್ ತೋರಿಸಿ ಎಷ್ಟಾಯ್ತಂತ, ತುಂಬ ಟೈಮ್ ಆಯಿತು, ತುಂಬ ಲಾಂಗ್ ಹೋಗ್ಲಿಕ್ಕಿದೆ ಇವತ್ತು. ನೋಡಿ ಇವಾಗ ಕಾಂತ ಕೂಡ ಇಲ್ಲ, ಅದು ಉಲ್ಟಾ ತೋರಿಸಿದ್ರೆ. ಹಾಂ 5:36 ಆಯಿತು ಬ್ರೋ. ಇಲ್ಲೇ 4 ಗಂಟೆಗೆ ನಾವು ಏನೇನು ಮಾಡಿದ್ವಿ ಹೇಳಿ? ಹಾಂ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ವಿ. ಅದಲ್ಲ ಬ್ರೋ, ಬೇರೆ ಏನಂದ್ರೆ ಹೇಳಿ. ಬೇರೆ ಏನು ಮಾಡಿಲ್ಲ, ಬರೀ ರೀಲ್ಸ್ ನೋಡಿ ಕೂತ್ಕೊಂಡು. ಬ್ರೋ ನಾನು ಹೆಂಗೆ ಕಾಣ್ತಿದ್ದೀನಿ, ಸ್ವಲ್ಪ ಹಿಡ್ಕೊಳ್ಳಿ ಬ್ರೋ ಕ್ಯಾಮ್ರಾ, ಕರೆಕ್ಟಾಗಿ ಚೆಕ್ ಮಾಡಿ. ಇಲ್ಲಿಂದ ಬ್ರೋ, ಇಲ್ಲಿಂದ ನೋಡಿ ಹೆಂಗೆ ಕಾಣ್ತಿದ್ದೀನಿ. ಹಿಂಗೇನಾ? ಹಾಂ ಬ್ರೋ, ಹೊಸ ಶೂ ಬ್ರೋ, ನೋಡಿ ಹೊಸ ಶೂ. ಪರವಾಗಿಲ್ಲ ಬ್ರೋ, ಅಷ್ಟು ತೋರಿಸ್ಬೇಡಿ, ಮತ್ತೆ ಹುಡ್ಕೊಂಬಂದು ನಮಗೆ ಝೂಮ್ ಮಾಡ್ತಾರೆ ಎಲ್ಲರೂ. ಹೆಂಗೆ ಕಾಣ್ತಿದ್ದೀನಿ ಬ್ರೋ ನಾನು? ಕೊಡಿ ಕ್ಯಾಮ್ರಾ ಕೊಡಿ ಬ್ರೋ, ನಾನು ಹೆಂಗೆ ಕಾಣ್ತಿದ್ದೀನಿ ಸ್ವಲ್ಪ ರಿಯಾಕ್ಷನ್ ಕೊಡಿ. ಇದೇನು ಬ್ರೋ ಈ ಥರ? ಅಷ್ಟೇ. ಟೋಲ್ ಗೇಟ್ ಇಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ? 34 ಕಿಲೋಮೀಟ್ರ್ ಇರ್ಬೋದು. 34 ಕಿಲೋಮೀಟ್ರಾ? ಹೋಗೋಣ ನೋಡಿ. ಬೈಕ್ ಬ್ರೋ, ನಿಮ್ಮ ಬೈಕ್ ಹೆಸರೇ ಒಂದು ರಿವ್ಯೂ ಮಾಡಿಬಿಡಿ ಬ್ರೋ, ನಿಮ್ಮ ಬೈಯಿಂದ ಬನ್ನಿ. ನನ್ನ ಹೆಸರೇ ಮರ್ತೋಯ್ತು ಬ್ರೋ. ಬ್ರೋ ಸರಿ ಹೇಳಿ. Z800 ಅಲ್ಲ? ಅದ್ರ ಹೆಸರು ನಾನು ಮೊನ್ನೆ ಅವತ್ತು ಕಳಿಸಿದ್ವಿ ಬ್ರೋ, ಅದನ್ನು ತೋರಿಸಿಬಿಟ್ರೆ. ಮತ್ತೆ ಬ್ರೋ ನಿಮ್ಗೆ ಎಲ್ಲರೂ ನಂಬಿದ್ದಾರೆ ಬ್ರೋ. ಲಾಸ್ಟ್ ವೀಡಿಯೋದಲ್ಲಿ ಕೆಲವೊಬ್ರು ಹೇಳ್ತಿದ್ರು Z800 ಅನ್ಕೊಂಬಿಟ್ಟಿದ್ದಾರೆ ಇದನ್ನು. ಇದು Z800 ಅಲ್ಲ, 125cc ಇದು ಹೀರೋ ಬೈಕ್, ಸೂಪರ್ ಇದೆ, ಪವರ್ಫುಲ್ ನೋಡಿ. ಇಲ್ಲಿಂದ ಈಗ ಹೋಗಲಿಕ್ಕೆ 160 ಕಿಲೋಮೀಟರ್ ಇದೆ. ಆದಷ್ಟು ಬೇಗ ಹೋಗಬೇಕು. ಒಂದು ಟೀ ಇಲ್ಲಾಂದರೆ ಕಾಫಿ ಕುಡಿದು ಮತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಮುಂದೆ ಹೋಗಿ ನೋಡ್ತೀವಿ, ಅಂದರೆ ಬಿಸಿಲು ಬಿದ್ದ ಮೇಲೆ, ಯಾಕಂದರೆ ಯಾವಾಗಲೂ ಲೇಟಾಗಿ ತಿನ್ನೋದಲ್ಲ, ಬೆಳಗ್ಗೆ ತಿನ್ನಲಿಕ್ಕಾಗಲ್ಲ. ಅದಕ್ಕೆ ಒಂದು ಟೀ ಇಲ್ಲ ಒಂದು ಕಾಫಿ ಕುಡಿದು ಹೋಗ್ತೀವಿ ಬ್ರೋ. ಹೋಗೋಣ, ಟೈಮ್ ತುಂಬ ಕಡಿಮೆ ಇದೆ. ಟೈಮ್ ತೋರಿಸ್ಬಿಡಿ ಹಾಗೆ ಒಂದು. ನೀವು ಈಗ ಇಲ್ಲಿ ಬನ್ನಿ ಬ್ರೋ, ನೀವು ಕಾಣೋದು ಕೂಡ ಇಲ್ಲ ಮರೆ, ಇಲ್ಲಿ ಬನ್ನಿ. ತೋರಿಸಿ ಟೈಮ್ ತೋರಿಸಿ. ಟೈಮ್ ನೋಡಿ, 6 ಗಂಟೆ ಆಗ್ಲಿಕ್ಕೆ ಬಂದಿದೆ. ಬನ್ನಿ ಹೋಗೋಣ. ಲಾಂಗ್ ರೈಡ್ ಇದೆ ಈಗ. ಬೇರೆ ಒಳ್ಳೇದು ಮಾಡಲಿ. ಹೆಂಗೆ ಬ್ರೋ? ಅದು ಒಳ್ಳೆ ಹೋಗೋ ರೈಡು ಒಳ್ಳೇದಾಗಲಿ.
ದೇವ್ರೇ. ಸರಿ ಹೋಗೋಣ, ಇಲ್ಲಿ ಬನ್ನಿ ಹೋಗೋಣ. ಬಿಸಿ ಬಿಸಿ ಬನ್ಸು, ಬಿಸಿ ಇದೆಲ್ಲ ಬ್ರೋ ಫುಲ್ಲು. ಓಹೋ ಬಿಸಿ ಇದೆ, ಎಷ್ಟು ಚೆನ್ನಾಗಿದೆಯಾ ನೋಡೋಣ ತಡೆದು ಹೇಗಿದೆ. ಇವಾಗ ಕೊಡಿ ಬ್ರೋ ಒಂದು ಸ್ವಲ್ಪ. ಓ ಸ್ವೀಟ್ ಇದೆ ಫುಲ್. ಎಂತ ಸುಡ್ತಾ ಇದೆ ಅಂದರೆ ಮುಖ್ಯ ಆಗ್ತಿಲ್ಲ ಮಾರೆ. ಬಾಳೆಹಣ್ಣು ಹಾಕಿದ್ದಾರೆ. ಹಾಂ ಬ್ರೋ, ಬಾಳೆಹಣ್ಣು ಹಾಕಿದ್ದಾರೆ. ಇದು ಬನ್ಸ್ ಬನಾನಾ ಬನ್ಸ್ ಅಂತಲ್ಲ ಇವು. ಬನಾನಾ ಹಾಕಿ ಮಾಡೋದು. ಟೇಸ್ಟ್ ನೋಡೋಣ. ಒಳ್ಳೆದುಂಟು ಬ್ರೋ, ಬನ್ಸ್ ಒಳ್ಳೆದಿತ್ತು. ಸ್ವೀಟ್ ಟೀ ಕಾಫಿ ಹೇಳಿದ್ರ? ಟೈಮ್ ತೋರಿಸಿ ಎಷ್ಟಾಯಿತು ಇದು ನಿಮ್ಗೆ? ಉಲ್ಟಾ ತೋರಿಸೋಲ್ಲ. ಎಷ್ಟಾಗಿದೆ? 6:30. 30 ಕಿಲೋಮೀಟ್ರ್ ಬಂದಲ್ಲ. ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಬೆಳಗ್ಗೆ ಬಿಸಿ ಬಿಸಿ. ಹಾಂ, close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಟೈಮ್ ಎಷ್ಟಾಯಿತು? 8:51 ಆಯಿತು. ನಾವು ಎಷ್ಟು ಗಂಟೆ ಬಿಟ್ಟಿದ್ದೀವಿ? ಬೆಳಗ್ಗೆ 5 ಗಂಟೆಗೆ. ನೋಡಿ ಎಷ್ಟು ಲಾಂಗ್ ಇದೆ ನೋಡಿ. ನಾವು ಹೋಗೋ ರೂಟ್ ಎಷ್ಟು ಲಾಂಗ್ ಇದೆ ಅಂದರೆ ಬೆಳಗಿಂದ ಎಷ್ಟು ರನ್ ಆಯಿತು. 120 ಬಂದರೂ ಕೂಡ ಇನ್ನೂ ರೀಚ್ ಆಗ್ತಾ ಇಲ್ಲ. ಅದೇ ಸ್ವಲ್ಪ ಬ್ರೇಕ್ ಮಾಡಿದ್ರೆ ಸಾಕಾಯಿತು. ಇನ್ನು ತಿಂಡಿ ಕೂಡ ತಿನ್ನಲಿಲ್ಲ, ಹೊಡ್ತಾನೆ ಇದ್ದೀವಿ. ಇನ್ನೂ ಹತ್ರ ಹೋಗೋಣ ಅಂತೇಳಿ ಇನ್ನೂ 50 ಕಿಲೋಮೀಟ್ರ್ ಬಾಕಿ ಇರೋದು ಅಷ್ಟೇ. ಇನ್ನೊಂದು 30 ಕಿಲೋಮೀಟ್ರ್ ಹೋಗಿ ಮತ್ತೆ ತಿಂಡಿ ತಿಂತೀವಿ. ಯಾವುದೊಂದು ಹೋಟೆಲ್ ನೋಡಿ, ಒಳ್ಳೆ ಹೋಟೆಲ್ ನೋಡಿ ತಿಂಡಿ ತಿಂದು ರೀಚ್ ಆಗ್ತೀವಿ. ಬ್ರೋ ಹೇಗಿದೆ ಬ್ರೋ ಟೇಸ್ಟ್? ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಯಾರಾದರೂ ಗೆಸ್ಟ್ ಮಾಡಿದ್ರಾ ಬೀಚ್ನ ನೋಡಿ ಎಲ್ಲಿ ಹೋಗ್ತಿದ್ದೀವಿ ಅಂತ? ಮಾಡಿದ್ರಾ? ಇಲ್ಲ ಅಲ್ಲ, ನೋಡ್ತೀರಾ? ನೋಡಿ ಒಂದು ನಿಮಿಷ ನೋಡಿ ಹೇಗಿದೆಯಲ್ಲ ಶಿವನ ದೇವಸ್ಥಾನ. ನಾನು ಫಸ್ಟ್ ನೋಡೋಗ್ಲೇ ಹಾಂ ಅಂದ್ಬಿಟ್ಟೆ, ಅಷ್ಟು ದೊಡ್ಡದಿದೆ. ನಾವು ಅಲ್ಲಿ ಬರುವಾಗ ಫ್ರಂಟಿಗೆ ಹೋಗಿ ನಾವು ದೂರ ಬಂದಿದೆ ನೋಡಿ, ಇಷ್ಟು ದೂರ ಇದ್ದೀವಿ ನಾವು ಇಲ್ಲಿಂದ. ನೋಡಿ ಇಷ್ಟು ದೂರ ಇದ್ದೀವಿ. ಝೂಮ್ ಮಾಡಿದರೆ ನೋಡಿ ಮುರುಡೇಶ್ವರ ಟೆಂಪಲ್. ಅದರಲ್ಲಿ ಕೂಡ ಹತ್ತಲಿಕ್ಕಿದೆ ಮೇಲೆ. ಇದರಲ್ಲಿ ಇದಕ್ಕೆಂತ ಹೇಳ್ತಾರೆ ಬ್ರೋ? ಗೋಕರ್ಣ ಅಲ್ಲ, ಮುರುಡೇಶ್ವರ. ಇದು ಮುಂದೆ ಇರೋದು. ಅದರಲ್ಲಿ ಕೂಡ ಹತ್ತಲಿಕ್ಕಿದೆ ಮೇಲೆ, ಮುಂದೆ ಇದೆಯಲ್ಲ ಅದು ಗೋಕರ್ಣ ಬ್ರೋ. ಅದು ಮುಂದೆ ಇರೋದು ಗೋಕರ್ಣ ಏನೋ ಹೇಳ್ತಾರೆ ಅದಕ್ಕೆ, ನಮಗೂ ಗೊತ್ತಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ನಾವು ಹತ್ತಿರ ಹೋದರೆ ತುಂಬ ದೊಡ್ಡದಿದೆ. ನಾವು ದೂರದಿಂದ ವೀಡಿಯೋ ಮಾಡ್ತಾ ಇದ್ದೇವೆ, ಗೊತ್ತು ಕೂಡ ಆಗ್ತಿಲ್ಲ. ನೋಡಿ ಇನ್ನೊಂದು ಸಾರಿ ಝೂಮ್ ಮಾಡ್ತೀನಿ ನಿಮಗೆ ಬೇಕಾದರೆ. ನೋಡಿ ಮನುಷ್ಯರು ಎಷ್ಟು ಚಿಕ್ಕವರು ಇದ್ದಾರೆ. ಮುಂಚೆನೇ ಬರ್ಬೇಕು ಅಂದ್ಕೊಂಡೆ, ಇಲ್ಲಿ ಆಗಿರಲಿಲ್ಲ. ಇವತ್ತು ಕಾಲ ಕೂಡ ಬಂದಿದ್ದೀವಿ. ನೋಡ್ಬೇಕೀಗ ದರ್ಶನ ಮಾಡಿ ಎಲ್ಲ ಹೇಗೆ ಬರ್ತದೆ, ಕರೆಕ್ಟ್ ಬರ್ತಾಯಿದೆ. ಬ್ರೋ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು ದೇವಸ್ಥಾನ ನೋಡಿ? ಬರೀ ನಗೋದು ಮಾಡಬೇಡಿ, ಏನಾದರೂ ಹೇಳಿ ಬ್ರೋ. ಹಾಂ ಬನ್ನಿ ಇಲ್ಲಿ ಬನ್ನಿ ನಿಂತ್ಕೊಳ್ಳಿ ಇಲ್ಲಿ. ಬ್ರೋ ಮಾತಾಡಿ ಏನಾದರೂ. ಅವ್ರಿಗೆ ಬ್ರೇಕಪ್ ಆಗಿದೆ, ಹಾಗೆ ಸ್ವಲ್ಪ ಬೇಜಾರಲ್ಲಿದ್ದಾರೆ. ಪರವಾಗಿಲ್ಲ, ಮತ್ತೆ ಮಾತಾಡ್ತಾರೆ. ಬನ್ನಿ ಹೋಗೋಣ, ದರ್ಶನ ಮಾಡ್ಲಿಕ್ಕೆ ಹೋಗೋಣ. ಗಾಡಿ ಇಲ್ಲಿದೆ, ಅದು ಪಾರ್ಕಿಂಗ್ ಎಲ್ಲಿ ಹಾಕ್ಬೇಕಂತ ಇನ್ನೂ ಕೂಡ ಗೊತ್ತಿಲ್ಲ. ಅದು ನೋಡ್ತೀವಿ. ಗಾಡಿ ಒಂದು ಯಾವ್ದಾದ್ರು ಶಾಪಲ್ಲಿ ಐಟಮ್ಸ್ ತೊಗೊಂಡು ಗಾಡಿ ಹೆಲ್ಮೆಟ್ ಎಲ್ಲ ಅಲ್ಲೇ ಇಟ್ಟು ದರ್ಶನ ಮಾಡಿ ಬೇಗ ಹೋಗಬೇಕು. ನಾವು ಟೈಮ್ ಎಷ್ಟೈತೀಗ? ಟೈಮ್ ತೋರಿಸಿ. 10 ಅಲ್ಲ 11 ಆಗ್ಲಿಕ್ಕೆ ಬಂದಿದೆ. 11ಕ್ಕೆ 6 ನಿಮಿಷ ಕಡಿಮೆ ಇದೆ.
ಬೆಳಗ್ಗೆ ಎಷ್ಟು 5 ಗಂಟೆಗೆ ಬಿಟ್ಟಿದ್ದೀವಿ, ಬರುವಾಗ 10:30 ಆಯ್ತು ಇಲ್ಲಿ. ತಿಂಡಿ ಎಲ್ಲ ತಿಂದ್ಕೊಂಡು ಬರೋವಾಗಲೇ ಲೇಟ್ ಆಯಿತು ಫುಲ್ಲು. ಹೋಗಿ ಒಂದು 12 ಗಂಟೆ ಅನ್ಸಲೆಲ್ಲ ಮುಗಿಸ್ಕೊಂಡು ಕರೆಕ್ಟ್ 1 ಗಂಟೆ ಸ್ವಲ್ಪ ವೇಟ್ ಮಾಡಿ ಕುತ್ಕೊಂಡೆಲ್ಲ ಬ್ಯಾಗ್ ಅದೆಲ್ಲ ಕೊಡಲಿಕ್ಕಿರುತ್ತೆ ಅಲ್ಲಿ. ನಿಮಗೆ ಒಂದು 20 ರೂಪೀಸ್ ತೊಗೋತಾರೆ. ಹೆಲ್ಮೆಟ್ ಬ್ಯಾಗಲ್ಲಿ ಅಲ್ಲಿ ಕೊಟ್ವಿ. ಮತ್ತು ಶೂ ಬಿಡೋದು ಅಲ್ಲಿರುತ್ತೆ, ಅಲ್ಲಿ ಹತ್ರ ಹೋಗ್ತಾರೆ ಈಗ. ನೋಡಿ ಇದು ಗೋಪುರ ಅಂತೆ, ಸಾರಿ ಗೋಕರ್ಣ ಅಂದ್ಬಿಟ್ಟೆ, ಹೆಸರು ಕೂಡ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ಹೋಗಲ್ಲ ಟೆಂಪಲ್ಗೆಲ್ಲ, ಹಾಗೆ ಗೊತ್ತು ಕೂಡ ಆಗಲಿಲ್ಲ. ಚಪ್ಪಲ್ ಅಲ್ಲಿ ಬಿಡೋಣ ಬ್ರೋ, ಶೂ ಅಲ್ಲುಂಟು. ಫುಲ್ ರಶ್ ಇದೆ ನೋಡಿ, ಹೆಂಗೆ ನೋಡ್ತೀರ ಹಂಗೆ. ಒಯ್ ಬನ್ನಿ, ಶೂ ಒಂದು ಕೊಡೋಣ. ಶೂ ಅಲ್ಲಿ ರಶ್ ಉಂಟು ನೋಡಿ, ಅಲ್ಲಿ ಶೂ ಕೊಡೋದು ಅಲ್ಲಿ ನೋಡಿ, ಇಲ್ಲೇ ಕೊಡೋದು ಶೂಸ್ ಎಲ್ಲ, ಚಪ್ಪಲಿ ಶೂ ಏನಾದರೂ. ಮೇನ್ ದೇವಸ್ಥಾನ ಇರೋದು ಇಲ್ಲಿ, ಅಂದರೆ ಕೆಳಗಡೆ ಇಲ್ಲಿ ಕಾಣುತ್ತಲ್ಲ ಇಲ್ಲಿದೆ. ಮತ್ತು ನೋಡಿ ಶಿವಂದು ಮೇನ್ ಎಷ್ಟು ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ದೂರದಿಂದ. ಮತ್ತು ಇದು ಒಂದು ಚಿಕ್ಕದು ಇಲ್ಲೊಂದು ಎರಡಿದೆ, ಮತ್ತು ಅಲ್ಲಿದೆ ನಂದಿ ಇದೆ ದೇವ್ರ ಮುಂದೆ. ಇಲ್ಲಿ ಎಷ್ಟು ರಶ್ ಇತ್ತು ಅಂದರೆ ನೋಡಿ, ಇನ್ನೂ ರಶ್ ಇದೆ ಕೆಳಗಡೆ ಫುಲ್. ಅಲ್ಲಿ ಫುಲ್ ರಶ್ ಇದೆ ಕೆಳಗಡೆ, ಅಲ್ಲಿ ಮೇಲೆ ಅಲ್ಲಿ ಟಿಕೆಟ್ ತೊಗೊಂಡು ಹೋಗ್ಲಿಕ್ಕಿರುತ್ತೆ ಮೇಲೆ. ಅಲ್ಲಿ ಜನ ಎಷ್ಟು ಟಿಕೆಟ್ ತೊಗೋತಾ ಇದ್ರು, ನಾವು ಅಂದ್ಕೊಂಡ್ವಿ ಅಲ್ಲಿಂದ ಪೂಜೆಗೆ ಏನಾದ್ರು ಟಿಕೆಟ್ ಮಾಡಿಸ್ತಿದ್ದಾರೆ ಅಂತ. ಅದು ಟಿಕೆಟ್ ತೊಗೊಂಡು ಹೋಗ್ಲಿಕ್ಕಿರುತ್ತೆ ಮೇಲೆ, ನಾವು ಅದ್ರ ಹೋಗಲೇ ಇಲ್ಲ ಇನ್ನೂ. ಅಲ್ಲಿ ತುಂಬ ರಶ್ ಇದೆ, ಹೋಗ್ಲಿಕ್ಕಾಗಲ್ಲ. ಸುಮ್ಮನೆ ಟೈಮ್ ಕೂಡ ಆಯಿತು, ಇಲ್ಲೇ 1.5 ಗಂಟೆ ಆಯಿತು. ಇದರಲ್ಲೂ ಹೋಗ್ತೀವಿ, ಇದ್ರ ಒಳಗಡೆ ಹೋಗಿ ಕೆಳಗಡೆ ಇದೆ ನೋಡಿ, ಅಲ್ಲಿ ಕೆಳಗಡೆಯಿಂದ ಹೋಗಿ ಒಳಗಡೆ ನೋಡ್ತೀವಿ. ಒಳಗಡೆ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ, ಹೋಗ್ಬೇಕಷ್ಟೇ ಈಗ. ಆದರೆ ಕೆಳಗಡೆಯಿಂದ ನೋಡೋಗ್ಲೇ ಬೇರೆ ಥರ ಕಾಣುತ್ತೆ, ಮೇಲೆ ಬಂದರೆ ಇನ್ನೊಂದು ಥರ ಕಾಣುತ್ತೆ. ಅಲ್ಲಿ ಫುಲ್ ನೋಡಿ ಗುಡ್ಡಗಳಿದ್ದಾವೆ ಫುಲ್ ರೌಂಡಿಗೆ, ಅಷ್ಟು ಕ್ಲಿಯರ್ ಇಲ್ಲಿಂದನೇ ಕಾಣ್ತಿಲ್ಲ. ಮೊಬೈಲ್ ಝೂಮ್ ಮಾಡಿದ್ರು ಕಾಣಲಿಕ್ಕಿಲ್ಲ ನೋಡಿ, ಕಾಣುತ್ತೆ ಅಷ್ಟು ಕಾಣಲಿಕ್ಕಿಲ್ಲ, ಇಷ್ಟು ಕಾಣುತ್ತೆ ನೋಡಿ. ಇದ್ರಲ್ಲಿ ಹೋಗ್ಲಿಕ್ಕೆ ಆಸೆ ಇದೆ ಮಾತ್ರ. ರಶ್ ಹೋಗುವಾಗ ನೋಡ್ತೀನಿ, ರಶ್ ಇರಲಿ ಅಂದರೆ ಮಾತ್ರ ಹೋಗ್ತೀವಿ, ಇಲ್ಲ ಅಂದ್ರೆ ಹೋಗಲ್ಲ. ತುಂಬ ಹೊತ್ತು ನಿಂತ್ಕೋಬೇಕಲ್ಲಿ. ಬ್ರೋ ಎಷ್ಟು ರಶ್ ಇದೆಯಲ್ಲ, ತುಂಬ ರಶ್ ಇದೆ. ಕೆಳಗಡೆ ಅಂತ ಇಲ್ಲಿ ರಶ್ ಇದೆ ಅಂತ. ಕೆಳಗಡೆ ಫುಲ್ ರಶ್ ಇತ್ತಲ್ಲ ನೋಡಿ. ನಾವು ಪ್ರತಿ ವಿಡಿಯೋದಲ್ಲಿ ನೋಡೋದು ಈ ಬೀಚ್ನ, ಇಲ್ಲಿಂದ
ಇವತ್ತಲ್ಲಿ ಒಬ್ಬರೂ ಇಲ್ಲ, ಬಿಸಿಲಿದೆಯಲ್ಲ ಫುಲ್. ಬನ್ನಿ ಬ್ರೋ ಓಡೋಣ ಒಳಗಡೆ 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 ಹೋಗಿ. ಏನು ಶೈನಿಂಗ್ ಇದೆ ಅಲ್ಲ ಸೈಡಿಂದ ಬ್ರೋ. ಬ್ರೋ ಎಷ್ಟು ಶೈನಿಂಗ್ ಇದೆ ಅಲ್ಲ ಅದು. ನನಗೆ ಹೆದರಿಕೆ ಆಯ್ತು ಬ್ರೋ ಸಡನ್ ನೋಡುವಾಗ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ವಾಹ್, ತೃಪ್ತಿ ಆಗ್ಬಿಡುತ್ತೆ ಇವತ್ತು. ನೋಡಿದ್ದಕ್ಕೂ ತೃಪ್ತಿ ಆಗ್ಬಿಡ್ತು. ತುಂಬ ದಿನ ನೋಡ್ಬೇಕಂತ ಆಸೆ ಇತ್ತು. ಇವತ್ತು ನೋಡಿ ಮುಂದೆನೇ ಕೂತ್ಕೊಂಡಿದ್ದೀನಿ. ನಿಮ್ಮ ಹೆಸರು ಬ್ರೋ? ನಿಮ್ಮ ವಯಸ್ಸು ನಿಮಗೆ ಬ್ರೋ? ನಿಮ್ಮ ವಯಸ್ಸು? ಬೇಡ ಬ್ರೋ ಅದೆಲ್ಲ. ನಿಮಗೆ ಪ್ರಸಾದ ಎಲ್ಲಿದೆ ಅಂತ ಗೊತ್ತಿಲ್ಲ. ಹೋಗೋಣ, ಊಟ ಮಾಡಿ ಹೋಗೋಣ. ಹೋಗುವ, ಈ ಚಂದ ಒಂದು ಸುತ್ತ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡುವ. ಹೊರಗಡೆ ಬಿಡ್ತಾ ಇಲ್ಲ. ಇಲ್ಲ ಬ್ರೋ, ಈಗ ಬಿಡ್ತಾರೆ. ಹಾಗಾದ್ರೆ ಒಂದು ಕೆಲಸ ಮಾಡುವ, ಸೀದಾ ಊಟಕ್ಕೆ ಹೋಗುವ. ಈಗ ಬರೋ ನಮ್ಗೊಂದು 4 ಗಂಟೆ ತಗೊಳ್ತು. ಇನ್ನು ಪ್ರಸಾದ ತಕೊಂಡು ಆಮೇಲೆ ಬರುವ. ಅಲ್ಲಿ ರೆಸ್ಟ್ ಉಂಟು. ಗ್ಯಾಡ್ ಒಂದು ಮಾರ್ಕೆಟ್ ಒಂದು ಗ್ರೌಂಡ್ ಹೊಡೆನ ಜಾತ್ರೆಯಲ್ಲಿ ಓಕೆ ಬರುವ. ಗಾಡಿ ಮತ್ತೆ ಹೆಲ್ಮೆಟ್ ಎಲ್ಲ ತಗೊಂಡು ಹೋಗೋಣ ಸೀದಾ. ಓಕೆ ಬ್ರೋ. ಬೀಚಿಗೆ ಹೋಗ್ಲಿಕ್ಕಿಲ್ವಾ ಬ್ರೋ? ಬರುವಾಗ ಬೀಚಿಗೆ ಹೋಗ್ಲಿಕ್ಕಿಲ್ವಾ? ಬೀಚಿಗೆ ಉಂಟಲ್ಲ ಇಲ್ಲಿ. ಬೀಚಲ್ಲಿ ನೋಡಿ, ಬೀಚ್ ನೋಡಿ ಅಂತೆ. ಒಬ್ರು ಕೂಡ ಇಲ್ಲ ಬೀಚಲ್ಲಿ. ಅಲ್ಲ, ಬೀಚಿಗೆ ಎಲ್ಲಿ ಅಲ್ಲೊಬ್ಬ ಇದ್ದಾನೆ, ಒಬ್ರು ಕಾಣ್ತಿದ್ದಾರೆ ನೋಡಿ ಅಲ್ಲಿ ಸ್ಟೇಟ್. ಝೂಮ್ ಆಗಲ್ಲ ಬ್ರೋ, ಅಷ್ಟೇ. ಎಲ್ಲಿದ್ದಾರೆ? ಅಲ್ಲೊಬ್ರು ಇದ್ದಾರೆ, ಅಲ್ಲಿ ಕಾಣ್ತಾರೆ ಒಬ್ರು. ನೋಡಿ ಜನಗಳಲ್ಲಿ ಕಾಣ್ತಿದ್ದಾರ. ಎಷ್ಟು ಕಾಲು ಸುಡ್ತಾ ಇದೆ ಅಂದರೆ ಚುಚ್ಚುತ್ತಾ ಇದೆ. ಚಿಕ್ಕ ಚಿಕ್ಕ ಎಂತ ಹೇಳ್ತಾರೆ ಇದು, ಕಲ್ಲು. ಈಗ ಸ್ವಲ್ಪ ಸಮಾಧಾನ ಆಯಿತು. ಬ್ರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಬಿಸಿಲಲ್ಲಿ? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಖುಷಿ ಆಯಿತು. ನೋವಾಗಿದ್ದಕ್ಕ ಮತ್ತೆ ಎಂತ ಆಯ್ತು ಹೇಳಿ? ಚುಸ್ತಾಯ್ತಲ್ಲ, ಸರಿಯಾಗಿ ಚುಸ್ತಾಯಿದೆ ಕಾಲಿಗೆ. ನನ್ನ ಕಾಲು ಫುಲ್ ಉರಿತಿದೆ ಎಲ್ಲ ಕೆಳಗಡೆ. ನಾವು ಮಾತ್ರ ಇಲ್ಲಿ ಹಿಂಗೆ ಅಡ್ಡಾಡ್ತಿದ್ವಿ, ಎಲ್ಲರೂ ಚಪ್ಪಲಿ ಹಾಕೊಂಡು ಅಡ್ಡಾಡ್ತಾ ಇದ್ದಾರೆ. ಏನೋ ಗೊತ್ತೇ ಆಗ್ತಾಯಿಲ್ಲ. ಇದು ಇಲ್ಲಿ ನೋಡಿ, ಒಂದು ರಥ ಮತ್ತು ಕೃಷ್ಣ ಅರ್ಜುನ. ನಮ್ಮೂರಲ್ಲಿ ಇಡೀ ಅದ್ರದ್ದು ಗಾರ್ಡನೇ ಇದೆ. ಲವಕುಶ ಗಾರ್ಡನ್, ಕೃಷ್ಣ ಗಾರ್ಡನ್, ರಾಕ್ ಗಾರ್ಡನ್ ಅಂತ. ನೆಕ್ಸ್ಟ್ ಇಯರ್ ಪ್ಲ್ಯಾನಿಂಗ್ ಇದೆ, ನೋಡೋಣ. ಆದರೆ ಟೈಮ್ ಸಿಕ್ಕರೆ 100% ಮಾಡೇ ಮಾಡ್ತೀನಿ ವೀಡಿಯೋಸ್. ಹೋಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಲಿಕ್ಕೆ. ಚರಣ್ ನಿನಗೆ ಇಲ್ಲೇ ಕೆಲಸ ಇಷ್ಟ ಆಗಿದೆ ಅಂತೆ, ಅದಕ್ಕೆ ಇಲ್ಲೇ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬ್ರೋ ಅಲ್ಲೇ ಸ್ಯಾಲ್ರಿ ಮಾತಾಡಿ, ಹೆಂಗೆ ಸ್ಯಾಲ್ರಿ ಮಾತಾಡಿ ಬ್ರೋ. ಸ್ಯಾಲ್ರಿ ಎಷ್ಟು? ದರ್ಶನ ಎಲ್ಲ ಆಯಿತು. ಸ್ವಲ್ಪ ಜಾತ್ರೆನ ಎಕ್ಸ್ಪ್ಲೋರ್ ಮಾಡಬೇಕಂತ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಸಮಾಧಾನ ಆಯಿತು ಶೂ ಹಾಕೊಂಡ್ಮೇಲೆ. ಎಷ್ಟು ಸುಡ್ತಾ ಇತ್ತು ಅಂದರೆ ಅಬ್ಬ, ಹೆಂಗಿತ್ತು ನೀವು ಆಚೆ ನೆರಳಿಗೆ ಬರೋಕೆ ಹೇಗೆ ಅನ್ನಿಸ್ತಾ ಇತ್ತು ಶೂ ಹಾಕ್ಕೊಂಡು. ತುಂಬ ಕೂಲ್ ಅನಿಸ್ತು, ಖುಷಿ ಆಯಿತು. ನಾವು ಜಾಸ್ತಿ ಬಿಸಿಲೆಲ್ಲ ಓಡಾಡೋದಿಲ್ಲ ಅಲ್ಲ, ಅದಕ್ಕೆ ಈ ಥರ ಬಿಸಿಲು ಒಂದು ಸಾರಿ ಓಡಾಡ್ಬಿಟ್ರೆ ಮುಗೀತು. ನೋಡೋಣ ಬ್ರೋ ಏನೇನಿದೆ ಅಂತ, ಬನ್ನಿ ನೋಡೋಣ ಏನಿದೆ ಜಾತ್ರೆಯಲ್ಲಿ. ಫೋಟೋ ಪ್ಯಾಕ್ ಮಾಡಿದೆ ಮನೆಗೆ, ದೇವ್ರಿದು. ಏನಾದ್ರು ಒಂದು ತೊಗೊಂಡೋಗ್ಬೇಕಲ್ಲ ಬಂದಾಗ. ಇದು ಬ್ಯಾಗಿಗೆ ಹಾಕಿ ತೊಳಿ. ಹ್ಯಾಟ್ ಉಂಟು, ಲೆಮನ್ ಸೋಡಾ. ಇದು ಬೇಡ ಬ್ರೋ, ಒಳ್ಳೇದಾಗ್ತದೆ ಬ್ರೋ. ಅದು ಇದು ಕೊಡ್ದು ಅಲ್ಲಿ ಹೋಗೋಣ. 2 ಕೊಡಿ ಬಾಸ್, 2 ಲೆಮನ್ ಸೋಡಾ. 2. ನನಗೆ ಸಾಲ್ಟ್ ಒಂದು ಬ್ರೋ. ನಿಮಗೆ ಬೈಕ್ ಬೇಕಾ? ಸೂಪರ್ ಬೈಕ್ ಇದೆ ಇಲ್ಲಿ, ತೊಗೊಳ್ಳಿ ಬ್ರೋ. ಮನೇಲಿ 6 ರೇಟಿಗೆ ಗ್ಯಾರಂಟಿ ಇರ್ತದೆ. ಕೂಡ ಆಗಲ್ಲ ಬ್ರೋ ಬೇಗ. ಹೊಸ ರಥ ಇದು, ಹಳ್ಳಿ ರಥ. ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಏನಿಲ್ಲ, ಅದೇ ಒಂದು ಸ್ವಲ್ಪ ಶಾಪ್ ಇದೆ ನೋಡಿ, ಅಷ್ಟು ಶಾಪು. ಫ್ರೂಟ್ ಶಾಪು ಮತ್ತು ಅದೇ ಸ್ವಲ್ಪ ಇದೆ ಚಿಕ್ಕದು. ಅಷ್ಟಿಲ್ಲ. ಆ ಕಡೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ, ಅಲ್ಲಿ ಕೂಡ ಸ್ವಲ್ಪ ಇದೆ ಫುಲ್. ಫ್ರೆಶ್ ಜ್ಯೂಸ್ ಹುಡುಕ್ತಾ ಇದೆ, ಸಿಗ್ತದಾ ಅಂತ. ಇಲ್ಲಿ ಸಿಗ್ತಾ ಇಲ್ಲ. ಹುಡ್ಕೊಂಡು ಓಡಾಡೋನಿಗೆ ಸಿಕ್ತು ನೋಡಿ, ಫ್ರೂಟ್ ಶಾಪ್, ಫ್ರೂಟ್ ಜ್ಯೂಸ್. ಮಂಗಳೂರು ಪಲ್ಲೆ ಮಾರೆ. ಮತ್ತೆ ತುಳು ಮಾತಾಡ್ತೀರಾ? ಯೂಟ್ಯೂಬ್ ಚಾನಲ್ ಉಂಟು ಹಾಂ, ನೋಡಿ ಸಂತು ರೈಡರ್ ಅಂತ ಇದೆ. ಸಂತು ರೈಡರ್. ಹಾಂ, ಶಾಪ್ ಹೆಸರು ಹೇಳೋಣ. ಜ್ಯೂಸ್ ನಿಮ್ದು ಹೇಳಿ ಬಸ್, ನಿಮ್ಮದು ಶಾಪ್ ಎಲ್ಲಿರೋದಂತ? ಮುರುಡೇಶ್ವರ. ಶಾಪ್ ಹೆಸರು ಏನು ನಿಮ್ಮದು?
ನೋಡಿ ಬೋರ್ಡೇ ತೋರಿಸ್ತೇನೆ ಬನ್ನಿ ನಿಮಗೆ, ಯಾರಾದರೂ ಬಂದರೆ ನೆಕ್ಸ್ಟ್ ಟೈಮ್. ಮೇಲೆ ಹೋಗೋ ರೋಡಲ್ಲಿದೆ, ಮೇನ್ ರೋಡಲ್ಲಿ ನೋಡಿ. ನೀವು ಈ ಕಡೆ ಹೋಗ್ತಾ ಇದ್ರೆ ಈ ಕಡೆಯಿಂದ ಬರ್ಬೋದು. ಬರೋವಾಗ ರೈಟಿಗಿದೆ, ರೈಟ್ ಸೈಡ್ ಫುಲ್. ಅಣ್ಣ ನಿಮ್ದು ಹೆಸರು? ಪ್ರಶಾಂತ್ ಅಂತ. ಬಂದು ಮೀಟ್ ಮಾಡಿ, ಇಲ್ಲಿ ಇರ್ತಾರೆ ಶಾಪಲ್ಲಿ. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಫ್ರೆಶ್ ಜ್ಯೂಸ್, ಸ್ನ್ಯಾಕ್ಸ್ ಸಿಗುತ್ತೆ. ಸ್ನ್ಯಾಕ್ಸಲ್ಲಿ ಸಮೋಸ, ಹಾಂ, ಆಲೂ ಬಜ್ಜಿ, ಪಕೋಡ. ಎಷ್ಟು ರೇಟ್ ಇದೆ ಇಲ್ಲಿ ನೋಡಿ. ಸಮೋಸ ಸಿಗುತ್ತೆ, ಏನಾದರೂ ಹೇಳಿದರೆ ಮಾಡಿ ಕೊಡ್ತಾರೆ ನಿಮ್ಗೆ ಬೇಕಾದರೆ. ಟೀ, ಕಾಫಿ. ಇನ್ನೊಂದು ಸರಿ ಬ್ರೋ, ಟೇಸ್ಟ್ ಹೇಗಿದೆ ಬ್ರೋ? ಟೇಸ್ಟ್ ಹೇಗಿದೆ ಬ್ರೋ? ಸಿಕ್ಕೇ ಬಿಡ್ತಾ ನೋಡಿ, ಹೊಸ ನಮ್ಮದು ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ ಇಲ್ಲಿ. ಮಾಡಿದ್ದೀನಿ. ಎಸ್, ಹಾಯ್ ಹೇಳಿ ನೀವು ಎಲ್ಲರಿಗೂ. ಬನ್ನಿ ಎಲ್ಲರೂ, ಫ್ರೆಶ್ ಆಗಿ ಯೂಸ್ ಮಾಡ್ಕೊಳ್ಳೋದು. ತುಂಬ ದೂರ ನಡ್ಕೊಂಡು ಹೋಗ್ಬಿಟ್ಟಿದ್ವಿ, ಅನ್ನ ಡ್ರಾಪ್ ಕೊಡ್ತಾ ಇದ್ದಾರೆ. ತೋರಿಸಿದ್ನಲ್ಲ ನಿಮಗೆ ಹೋಟೆಲನ್ನು ನೋಡಿ. ಜನವರಿ 18 ಬನ್ನಿ, ಜಾತ್ರೆ ನಡೆಯುತ್ತೆ. ಇದ್ರದ್ದು ಜಾತ್ರೆ ಯಾವಾಗ? ಹಾಂ, 18ಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಕೂಡ ಈಗಲೇ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ರಾತ್ರಿ ಎಷ್ಟು ಚೆನ್ನಾಗಿ ಕಾಣ್ಬೋದಲ್ಲ? ಹಾಂ, ಬನ್ನಿ ಹೆಲ್ಮೆಟ್ ಮತ್ತು ಬ್ಯಾಗ್ ಎಲ್ಲ ತೊಗೋತೀವಿ. ಇಲ್ಲಿದೆ. ಓ, ಇದು ಕೊಡ್ಲಿಕ್ಕೆ ಉಂಟಲ್ಲ, ಹಿಡ್ಕೊಳ್ಳಿ ಬ್ರೋ ಫೋನು. ಲಗೇಜ್ ಎಲ್ಲ ಇಲ್ಲ ಕೊಡೋದು, ಇಲ್ಲೇ ಕೊಡೋದು. all essentials you ಅದೇ keep, ಎರಡು ಹಿಡ್ಕೊಂಡು ಕೂಡ. all the other thing you dump here. Huh? Phone you can take. ಜಾಕೆಟ್, ಬೈ ಜಾಕೆಟ್. Essential I'm telling, keep everything, rest you keep it here. Right? ನಡೀರಿ ಬ್ರೋ. ಥ್ಯಾಂಕ್ ಯು. ಎಲ್ಲ ಮುಗಿಸ್ಕೊಂಡ್ವಿ, ಹೋಗ್ತಾ ಇದ್ದೀವಿ ಈಗ. ವೀಡಿಯೋನ ಇಲ್ಲೇ ಎಂಡ್ ಮಾಡಲ್ಲ, ಸ್ವಲ್ಪ ಮುಂದೆ ಹೋಗಿ ಎಂಡ್ ಮಾಡ್ತೀನಿ. ಮತ್ತೇನೋ ತೋರಿಸ್ಲಿಕ್ಕೆ ತೋರಿಸ್ಬೋದು ನಿಮಗೆ. ನಡೀರಿ, ಅದು ರೆಡಿಯಾಗಿದೆ ನೋಡಿ. ಹ್ಯಾಂಡ್ ಗ್ಲೌಸು ಮತ್ತು ಇದು ಕೂಡ ಹಾಕ್ಕೊಂಡೆ. ಫುಲ್ ಬಿಸಿಲಿದೆ. ನಮ್ಮ ಮಿಸ್ಟರ್ ಎಲ್ಲಿ ಒಳಗೆ ಮನ್ಕೊಂಡ್ರ ಮುಚ್ಕೊಂಡು ನಿದ್ದೆ ಮಾಡ್ತಾವ್ರೆ ಅವಾಗಿಂದ. ಹೆಲ್ಮೆಟ್ ಹೆಂಗಿದ್ರು ಬ್ಲ್ಯಾಕ್ ಇದೆಯಲ್ಲ. ಮನ್ಕೊಳ್ಳಿ ಬ್ರೋ, ಮನ್ಕೊಳ್ಳಿ. ಇವರು ಕೂಡ ರೆಡಿ. ಏನು ರೆಡಿ ಅನ್ಲಿಕ್ಕೆ ಅವಾಗಿಂದ ಶೂ ಹಾಕೊಂಡು ರೆಡಿ ಇದ್ದಾರೆ ಇವರು ಆಲ್ರೆಡಿ. ಅವ್ರು ಫುಲ್ ಟಿ ಶರ್ಟ್ ಉಂಟಲ್ಲ, ಹಾಗೆ ಪ್ರಾಬ್ಲಮ್ ಆಗೋಲ್ಲ ನನಗಿರೋದು ನೋಡಿ. ನಾನೀಗ ಹಾಕ್ಕೊಳ್ತೀನಿ. ಆದರೆ ಇದು ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೊಸ ತೊಗೋಬೇಕಿದೆ ನೆಕ್ಸ್ಟ್. ಇದು ನೋವು ಚುಸ್ತಾ ಇದೆ ಒಳಗಡೆಯಿಂದ. ನೆಕ್ಸ್ಟ್ ರೈಡಿಂಗ್ ಜಾಕೆಟ್ ತೆಗಿಲಿಕ್ಕಿದೆ. ಆವಾಗಲೇ ಶೂ, ಜಾಕೆಟು ಮತ್ತು ಅದು ಒಟ್ಟಿಗೆ ತೊಗೊಂಡ್ಬಿಡ್ತೀನಿ, ಒಂದು ಕಂಪ್ಲೀಟ್ ಆಗಿಬಿಡುತ್ತೆ ಸೆಟ್. ಬಾಯ್ ಹೇಳಿ. ನೆಕ್ಸ್ಟ್ ಇಲ್ಲಿಗಲ್ಲ ಬ್ರೋ, ಮುರುಡೇಶ್ವರಕ್ಕೆ. ಹಾಂ, ಅಲ್ಲಿ ಆ ಕಡೆ ಅಲ್ಲಿದ್ದಾನೆ ದೇವ್ರು, ಆ ಕಡೆ ಇದ್ದಾನೆ. ಹಾಂ, ನೆಕ್ಸ್ಟ್ ಸಿಗೋಣ ಮುರುಡೇಶ್ವರ ನೆಕ್ಸ್ಟ್ ಟೈಮ್ ಬಂದಾಗ. ಮತ್ತೆ ಒಂದು ಸರಿ ವೀಡಿಯೋ ಮಾಡಲಿಕ್ಕೆ ಇಷ್ಟ ಇದೆ. ನೆಕ್ಸ್ಟ್ ಇವತ್ತಿನ ರೈಡ್ ಕೂಡ ಕಂಪ್ಲೀಟ್ ಆಯಿತು. ಆಲ್ರೆಡಿ ಚಾನಲ್ ಹೋದ, ನಾನು ಬರೋದು ಕೂಡ ಲೇಟ್ ಆಯಿತು ಮಂಗಳೂರಿಗೆ. ಹಾಗೆ ಬಂದ ತಕ್ಷಣ ವೀಡಿಯೋ ಎಂಡ್ ಆಗಿದೆ ಅಂತಲೇ ಗೊತ್ತಿರಲಿಲ್ಲ. ಮತ್ತೆ ನೋಡುವಾಗ ವೀಡಿಯೋ ಎಂಡೇ ಮಾಡಿರಲಿಲ್ಲ. ಅದಕ್ಕೆ ಎಂಡ್ ಮಾಡ್ತಿದ್ದೀನಿ ಲೈಟ್ ಕೆಳಗಡೆ ನಿಂತ್ಕೊಂಡು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೋಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ನೆಕ್ಸ್ಟ್ ವಿಡಿಯೋ ಡಿಫ್ರೆಂಟ್ ಆಗಿರುತ್ತೆ, ವೇಟ್ ಮಾಡ್ತಾ ಇದೆ, ಆದಷ್ಟು ಬೇಗನೆ ಬರುತ್ತೆ. ಹೋದ ವಿಡಿಯೋದಲ್ಲಿ 500 ವ್ಯೂಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟು ಸಪೋರ್ಟ್ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. 100 ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ದಾರೆ ಆ ವೀಡಿಯೋಗೆ. ಕೈ ಹೆಲ್ಮೆಟ್ ಇದೆ, ಅದಕ್ಕೆ ಕೈ ಮೇಲೆ ಎತ್ತಾ ಇಲ್ಲ. ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ. ಅಲ್ಲಿ ತನಕ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಡಿಫ್ರೆಂಟ್ ಆಗಿರುತ್ತೆ, ಅದು ಕೂಡ ಟೆಂಪಲ್ ಇದೆ ಆಗಿರುತ್ತೆ. ಗೆಸ್ಟ್ ಮಾಡಿ ಯಾವುದಂತ. ಇನ್ನೊಂದು ಈ ಕೂದಲು ಬಿಟ್ಟಿದ್ದಕ್ಕೂ ಕಾರಣ ಇದೆ ಯಾವುದಕ್ಕಂತ, ಅದನ್ನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.